ಕೆಸೆಟ್ 2024 ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಈಗಾಗಲೇ ಕರ್ನಾಟಕದಲ್ಲಿ ನೋಟಿಫಿಕೇಶನ್ ಆಗಿದ್ದು, ಈ ಒಂದು ಕೆಸೆಟ್ ಪರೀಕ್ಷಾ ದಿನಾಂಕ, ಪರೀಕ್ಷಾ ವಿಧಾನ, ಪರೀಕ್ಷಾ ಶುಲ್ಕ ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವಂತಹ ದಿನಾಂಕ ಹಾಗೆ ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲಾತಿಗಳು, ಅದೇ ರೀತಿ ಕೆಸೆಟ್ನ ಕುರಿತಾಗಿ ಸಂಪೂರ್ಣ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪಡೆಯೋಣ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗಳಿಗೆ ಅಂದರೆ ಕೆಸೆಟ್ 2024ಕ್ಕೆ ನೋಟಿಫಿಕೇಷನ್ ಜಾರಿಯಾಗಿದ್ದು, ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ. ಈ ಒಂದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗುವಂತಹ ಡೇಟು, ಅದೇ ರೀತಿ ಕೊನೆಯ ಡೇಟು, ಅದೇ ರೀತಿ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು, ಪರೀಕ್ಷಾ ವಿಧಾನಗಳನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಫಸ್ಟಿಗೆ ಈ ಕೆಸೆಟ್ ಕುರಿತಾಗಿ ಪ್ರಮುಖ ದಿನಾಂಕಗಳನ್ನು ನೋಡೋಣ್ರಿ. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಅಂದರೆ ಆನ್ಲೈನ್ ಮೂಲಕ ನೀವು ಕೆಸೆಟ್ಗೆ ಅಪ್ಲೈ ಮಾಡುವಂತಹ ಡೇಟ್ ಸ್ಟಾರ್ಟ್ ಆಗೋದು 22/7/2024 ಅಂದರೆ ಇದೇ ತಿಂಗಳ 22ನೇ ತಾರೀಕಿನಿಂದ ನೀವು ಆನ್ಲೈನ್ ಮುಖಾಂತರ ಈ ಒಂದು ಕೆಸೆಟ್ಗೆ ಅಪ್ಲಿಕೇಶನ್ನ ಹಾಕಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂದರೆ 22/8/2024 ಅಂದರೆ ಒಂದು ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದ್ದು, ಆ ಒಂದು ತಿಂಗಳ ಅವಧಿಯಲ್ಲಿ ನೀವು ಕೆಸೆಟ್ಗೆ ಅಪ್ಲೈ ಮಾಡಬಹುದಾಗಿದೆ. ಸೊ ಇದಾದ ಮೇಲೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಏನಪ್ಪಾ ಅಂದರೆ 26/8/2024 ಆಗಿದೆ. ಅದೇ ರೀತಿ ಒಂದು ತಾತ್ಕಾಲಿಕ ಪರೀಕ್ಷಾ ದಿನಾಂಕವನ್ನು ಸಹಿತ ಇವರು ಪ್ರಕಟಿಸಿದ್ದಾರೆ. 24/11/2024 ಈ ಕೆಸೆಟ್ನ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವುದಾಗಿ ಒಂದು ವೆಬ್ಸೈಟ್ನಲ್ಲಿ ನೀಡಿರುವ ನೋಟಿಫಿಕೇಷನ್ನಲ್ಲಿ ನಮಗೆ ತಿಳಿದು ಬಂದಿದೆ. ಸೊ ಇದನ್ನು ಆನ್ಲೈನ್ ಮೂಲಕ ಈ ಒಂದು ಅರ್ಜಿ ಸ್ಟಾರ್ಟ್ ಆಗೋದು 22/7/2024 ಸ್ಟಾರ್ಟ್ ಆಗ್ತಾ ಇದ್ದು, ಸೊ ಯಾರೆಲ್ಲ ಈ ಅಭ್ಯರ್ಥಿಗಳು ಈ ಕೆಸೆಟ್ಗೆ ವೇಟ್ ಮಾಡ್ತಾ ಇದ್ರಲ್ಲ ಅವರೆಲ್ಲ ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಯಾವ ರೀತಿ ಸಲ್ಲಿಸಬೇಕಂದ್ರೆ ಅರ್ಜಿ ಕೆಇಎನ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತಹ kea.kar.nic.in ನಲ್ಲಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ನಮ್ಮ ಚಾನಲ್ನಲ್ಲಿ ಇದು ಅಪ್ಲಿಕೇಶನ್ ಹಾಕುವಂತಹ ಒಂದು ಸರಿಯಾದ ಮಾಹಿತಿಯನ್ನು ಕೂಡ ನಿಮಗೆ ಹೊಸ ವಿಡಿಯೋದಲ್ಲಿ ತಿಳಿಸಲಾಗುವುದು. ನೆಕ್ಸ್ಟ್ ನೋಡೋದಾದರೆ ಈ ಕೆಸೆಟ್ ಕುರಿತು ಈ ಒಂದು ಕೆಸೆಟ್ ಎಕ್ಸಾಮ್ಸ್ಗಳನ್ನು 41 ವಿಷಯದಲ್ಲಿ ನಡೆಸಲಾಗ್ತಾ ಇದೆ. ಸೊ ಈ ಒಂದು ಕೆಸೆಟ್ ಎಕ್ಸಾಮಿನಿಗೆ ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಅಂದರೆ UGCಯಿಂದ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಪಕ್ಷ 55% ಅಂದರೆ ಜನರಲ್ ಕ್ಯಾಂಡಿಡೇಟ್ಸು 55%ನೊಂದಿಗೆ ಪಾಸ್ ಆಗಿರಬೇಕು. ಅದೇ ರೀತಿ SC ST ಹಿಂದುಳಿದ ವರ್ಗ 2A 2B 3A 3B ಹಾಗೆ PWD ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ತೃತೀಯ ಲಿಂಗಿ ಆಗಿರ್ಬೋದು, ನಿಮಗೆಲ್ಲರಿಗೂ 50% ಮಿನಿಮಮ್ 50%ನಿಂದ ಉತ್ತೀರ್ಣರಾಗಿರಬೇಕು. ಅದೇ ರೀತಿ ಇದು ಕೆಸೆಟ್ ಎಕ್ಸಾಮ್ನ ಸ್ನಾತಕೋತ್ತರದಲ್ಲಿ ಪ್ರಥಮ ಹಾಗೂ ದ್ವಿತೀಯ ವರ್ಷದಲ್ಲಿ ವಿದ್ಯಾಭ್ಯಾಸ ನಡೆಸುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಎಲಿಜಿಬಲ್ ಇದ್ದು ನೀವು ಈ ಪರೀಕ್ಷೆಯನ್ನು ಅಟೆಂಡ್ ಆಗ್ಬೋದಾಗಿದೆ. ಅರ್ಜಿಯನ್ನು ಸಲ್ಲಿಸಿ ನೀವು ಎಕ್ಸಾಮ್ಸನ್ನು ಬರೀಬೋದಾಗಿದೆ. ಆದರೆ ನಿಮ್ಮ ಒಂದು ರಿಸಲ್ಟನ್ನು ನಿಮ್ಮ ಸ್ನಾತಕೋತ್ತರ ರಿಸಲ್ಟ್ ಬಂದ ಆದಮೇಲೆ ಇದು ನಿಮಗೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ನಿಮಗೆ ಕೊಡಲಾಗುವುದು. ಅದು ಕೂಡ ನೀವು ಮಿನಿಮಮ್ 55% ಜನರಲ್ ಕ್ಯಾಂಡಿಡೇಟ್ಸ್ ಆಗಿದೆ, 55%ನೊಂದಿಗೆ ಉತ್ತೀರ್ಣರಾಗಿರಬೇಕು. ಅದೇ ರೀತಿ ಇನ್ನುಳಿದ ಕ್ಯಾಟಗರಿನಲ್ಲಿದ್ದರೆ 50%ನೊಂದಿಗೆ ಪಾಸ್ ಆದ ಮೇಲೆ, ಸ್ನಾತಕೋತ್ತರ ಪದವಿಯನ್ನು ಪಡೆದ ಮೇಲೆ ಈ ಒಂದು ಕೆಸೆಟ್ನ ಒಂದು ಸರ್ಟಿಫಿಕೇಟ್ ನಿಮಗೆ ದೊರೆಯುತ್ತದೆ. ಈ ಒಂದು ಕೆಸೆಟ್ನ ಪರೀಕ್ಷಾ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿ ಹಾಗೆ 2A 2B 3A 3B ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಕೂಡ 1000 ರೂಪಾಯಿಗಳ ಒಂದು ಪರೀಕ್ಷಾ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿ SC ST ಕ್ಯಾಟಗರಿ 1, ಅದೇ ರೀತಿ PWD ತೃತೀಯ ಲಿಂಗಿಗಳಿಗೆ 700 ರೂಪಾಯಿಗಳ ಒಂದು ಎಕ್ಸಾಮ್ ಫೀಸನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಅಂದರೆ ಪರೀಕ್ಷಾ ದಿನಾಂಕ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ 24/11/2024 ಈ ಒಂದು ಪರೀಕ್ಷಾ ದಿನಾಂಕವನ್ನು ನಿಗದಿಪಡಿಸಿದ್ದು ಮಾರ್ನಿಂಗ್ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ 3 ಗಂಟೆಯ ಎಕ್ಸಾಮನ್ನು ನೀವು ಕೊಡಬೇಕಾಗಿರುತ್ತೆ. ಇಲ್ಲಿ 2 ಎಕ್ಸಾಮ್ಗಳಿದ್ದು ಪರೀಕ್ಷಾ 1 ಪತ್ರಿಕೆ 2 ಪತ್ರಿಕೆ 1 ಪತ್ರಿಕೆ 2 ಇರುತ್ತೆ. ಪತ್ರಿಕೆ 1 50 ಪ್ರಶ್ನೆಗಳ ಕಡ್ಡಾಯವಾಗಿರ್ತವೆ, ಅಂದರೆ ಯಾವುದೇ ನೆಗೆಟಿವ್ ಕ್ವಶನ್ಸ್ ಇರೋಂಗಿಲ್ಲ. 50 ಪ್ರಶ್ನೆಗಳ 100 ಅಂಕಗಳಿಗೆ. ಅದೇ ರೀತಿ ಎರಡನೇ ಪತ್ರಿಕೆ
100 ಪ್ರಶ್ನೆಗಳು 200 ಅಂಕಗಳಿಗೆ ಇರುತ್ತದೆ. ಆ ಪತ್ರಿಕೆ 1ನಲ್ಲಿ ಏನಿರುತ್ತಂದರೆ ನೋಡುವುದಾದರೆ ಇದು ಎಲ್ಲರಿಗೂ ಎಲ್ಲ 41 ವಿಷಯದವ್ರಿಗೆ ಕಾಮನ್ ಸಬ್ಜೆಕ್ಟ್ ಆಗಿದ್ದು ಇದು ಎಲ್ಲರಿಗೂ ಸೇಮ್ ಇರುತ್ತೆ. ಪತ್ರಿಕೆ 1 ಅಂದರೆ 50 ಕ್ವಶನ್ಸ್ ಇರ್ತವೆ, 100 ಅಂಕಗಳಿರ್ತವೆ. ಇಲ್ಲಿ ನೋಡ್ಕೋಬೋದು ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಪತ್ರಿಕೆ 1 ಬರುತ್ತೆ. ಅದೇ ರೀತಿ ಪತ್ರಿಕೆ 2 ನಿಮ್ಮ ಸ್ನಾತಕೋತ್ತರದಲ್ಲಿ ಯಾವ ವಿಷಯದಲ್ಲಿ ಉತ್ತೀರ್ಣರಾಗಿರ್ತಾರಲ್ಲ ಆ ವಿಷಯದ ಕುರಿತು ಪತ್ರಿಕೆ 2 ಇರುತ್ತೆ. ಅದೇ ರೀತಿ ನೀವು ಈ ಒಂದು ಕೆಸೆಟ್ ಎಕ್ಸಾಮಿಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಬೇಸಿಕ್ ಆಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಇಲ್ಲಿ ನಿಮಗೆ ನೀಡಿದ್ದೇನೆ, ನೋಡ್ಕೋಬೋದು. ನೀವು SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ. ಅದೇ ರೀತಿ ಆಧಾರ್ ಕಾರ್ಡ್, ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್, ಅದೇ ರೀತಿ ಫೋಟೋ ಸಿಗ್ನೇಚರ್ ಆಗಿರ್ಬೋದು ಮತ್ತು ಮೊಬೈಲ್ ನಂಬರ್, ನಿಮ್ಮ ಜಿಮೇಲ್, ಇಷ್ಟು ಬೇಸಿಕ್ ಆಗಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಈ ಒಂದು ಕೆಸೆಟ್ ಅಪ್ಲಿಕೇಶನ್ಗೆ. ಮುಂದೆ ಕೆಸೆಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸುವಂತಹ ಸಂಪೂರ್ಣ ವಿಧಾನವನ್ನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಇದೇ ರೀತಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.